ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು ಹಮ್ಮಿಕೊಂಡಿರುವಂತಹ ಗ್ರಾಮೀಣ ಕಾರ್ಯಾನುಭವ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ದಂಡಿನ ಕುರುಬರಟ್ಟಿಯ ಗ್ರಾಮಸ್ಥರಾದಂತಹ ಚಿದಾನಂದಪ್ಪ ಅವರ ತೋಟಕ್ಕೆ ಭೇಟಿ ನೀಡಿದ್ದೆವು. ನಮ್ಮ ಹೆಸರು ಚಿದಾನಂದ ಅಂತಂದು, ದಂಡಿನ ಕುರುಬರಟ್ಟಿ. ನಾವು ಕೋಸು ಬೆಳೆಗಾರರು, ರೈತರು. ಈ 3 ವರ್ಷದಿಂದ ಕೋಸು ಬೆಳೀತಾ ಇದ್ದೀವಿ. ಒಂದು 2 ವರ್ಷದಲ್ಲಿ ಲಾಭ ಸಿಕ್ತು, 3ನೇ ವರ್ಷದಲ್ಲಿ ಸ್ವಲ್ಪ ಕಮ್ಮಿ ಇದಾಯ್ತು, ಇಳುವರಿ ಕಮ್ಮಿ ಬಂದು. ಈ ಸರಿ ಭರ್ತಿ ಹಾಕಿದ್ವಿ, 1 ಲಕ್ಷ ಸಸಿ ಹಾಕಿದ್ವಿ. ಈಗ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ ಕೋಸು. ಕಾಲಕ್ಕೆ ತಕ್ಕ ಗೊಬ್ಬರ ಕೊಟ್ಟಿದ್ದೀನಿ, ನೀರು ಕರೆಕ್ಟ್ ಮೀಡಿಯಮ್ಮೇ ಕೊಟ್ಟಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಲೆಕ್ಕ ಕೊಟ್ಟು ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದ್ದೀನಿ. ಇದು ಹೈಬ್ರಿಡ್ ಯಾವುದು ಅಂತ ಗೊತ್ತಾ ನಿಮಗೆ? ಇದು ಸೈಂಟ್ ಅಂತಂದು ಸಸಿ ಸರ್. ಇಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಪೋರ್ಟ್ ಹೋಗೋದು ಈ ಸೈಂಟ್ ಸಸಿ ಜಾಸ್ತಿ ಆಗ್ತದೆ. ಒಂದು ಸಸಿ ಎಷ್ಟು ಬೀಳ್ತದೆ ನಿಮಗೆ? ಒಂದು ಸಸಿ ನಮಗೆ 65 ಪೈಸೆ ಬಿದ್ದಿದೆ. 65 ಪೈಸೆ. ಇಲ್ಲಿ ಬರೋ ಸತಿಗೆ 75 ಪೈಸೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸೇರಿ 75 ಪೈಸೆ ಬೀಳ್ತಿದೆ. ಅಂಕಲ್, ಇವಾಗೆಲ್ಲ ಬೇರೆ ಕಡಲೆ ಎಲ್ಲ ಹಾಕಿದ್ದಾರೆ, ನೀವು ಎಲೆಕೋಸು ಹಾಕಿದ್ದೀರಾ ಅಂದ್ರೆ ಇದು ಮುಖ್ಯ ಕಾರಣ? ಇದು ಮುಖ್ಯ ಕಾರಣ ಅಂದರೆ ಇದರಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲ ಇದೆ. ಅಂದರೆ ಈ ಲೇಬರ್ಸ್ ಜಾಸ್ತಿ ತೊಗೊಳಲ್ಲ. ಇದು ನಾಟಿ ಮಾಡಿದ್ದೆ ಫಸ್ಟ್ ಲೇಬರ್ಸ್ ತೊಗೊಳೋದು, ಒಂದು 20 ಆಳು ಲೇಬರ್ಸ್ ತಗೊಂಡಿದೆ, ನಾಟಿ ಮಾಡಿದ್ದೆ. ಅಲ್ಲಿಂದ ಇಲ್ಲಿ ಲೇಬರ್ಸ್ ಕಳೆ ತೆಗಿಯೋಕೆ ಒಂದು 20 ಆಳು. ಇದು ಕಟಿಂಗ್ಸಿಗೆ ಮತ್ತು ಇದರಲ್ಲಿ ಹುಲ್ಲು ತೆಗಿಯೋಕ್ಕೆ ಒಂದು ಸರಿ ತೆಗೆಸಿದ್ರೆ ಕ್ಲೋಸ್ ಕಳೆವು, ಇನ್ನೊಂದು ಸರಿ ತೆಗ್ಸೋದು ಬೇಕಾಗಿಲ್ಲ. ಹಂಗೆ ಲೇಬರ್ಸು ಉಳಿತಾಯ ಆಗುತ್ತೆ, ನಮಗೊಂದು ಸ್ವಲ್ಪ ಅಮೌಂಟು ಕಮ್ಮಿ ಆಗುತ್ತೆ. ಒಂದೇ ಕಳೆ ಹೋಗೋದ್ರಿಂದ ಬೇರೆ ಬೆಳೆ ಹಾಕಿದ್ರೆ 2-3 ಕಳೆ ತೆಗಿಬೇಕು. ಇನ್ನೊಂದು ಇದಕ್ಕೆ ಕಳೆನಾಶಕ ಹೊಡಿಬಹುದು, ಕಮ್ಮಿ ಆಗುತ್ತೆ ಅಂತಂದು ಹೀಲ್ಡ್ ಬರೋದಿಲ್ಲ, ಸ್ವಲ್ಪ 8 ದಿನ ಕುಂಠಿತ ಆಗುತ್ತೆ. ಹಂಗಾಗಿ ನಾವು ಕಳೆನಾಶಕ ಹೊಡೆಯೋದಿಲ್ಲ, ಡೈರೆಕ್ಟಾಗಿ ಕಳೆ ತೆಗೆಸಿಬಿಡ್ತೀವಿ. ನಾವು ಸಾಮಾನ್ಯವಾಗಿ ಕಳೆನಾಶಕಗಳು ರೆಕಮೆಂಡೇಶನ್ ಮಾಡಲ್ಲ. ನಮ್ಮ ಇದರಿಂದ ಮಹಾವಿದ್ಯಾಲಯದಿಂದ ನಾವು ಯಾವತ್ತೂ ಕಳೆನಾಶಕ ಕ್ರಾಪ್ಗಳಿಗೆ ಹೊಡೀರಿ ಅಂತ ನಾವು ಹೇಳಲ್ಲ. ಯಾಕಂದರೆ ಏನು ಮೈಕ್ರೋಬಿಯಲ್ ಲೋಡ್ ಇರ್ತದೆ ಮಣ್ಣಲ್ಲಿ, ಸೂಕ್ಷ್ಮಾಣುಗಳು, ಆ ಸೂಕ್ಷ್ಮಾಣುಗಳು ಒಂದು ಸ್ವಲ್ಪ ಥರ ಇರ್ತದೆ. ಅದಕ್ಕೆ ನಾವು ಯಾರಿಗೂ ಸಾಮಾನ್ಯವಾಗಿ ರೈತರಿಗಂತೂ ನಾವು ರೆಕಮೆಂಡೇಶನ್ ಮಾಡೋಕ್ಕೂ ಅದು ನಾವು ಹೊಡೆಯೋದಿಲ್ಲ ಸರ್ ಕಳೆನಾಶಕ. ಗೊಬ್ಬರ ಸ್ಟಾರ್ಟಿಂಗು ನಾವು ಈ ಟ್ಯಾಕ್ಟ್ರಿಯಲ್ಲಿ ಈ ಬಿತ್ತ ಮಿಷಿನ್ ಅಂತ ಬಂದವಲ್ಲ, ಬಿತ್ತ ಮಿಷಿನಲ್ಲಿ ಗೊಬ್ಬರ ಹಾಕಿಬಿಟ್ಟು ಸಾಲೇಕ ನೇರವಾಗಿ ಬಿಸಿ ಸಾಲು ಉಳಿಸ್ಬಿಟ್ಟು ಹಿಂದ್ಗಡೆ ಕುಂಟೆ ಹಾಕ್ಸೋದಿಲ್ಲ, ಬರೀ ಗೊಬ್ಬರ ಮಾತ್ರ ಬಿತ್ತಿಸ್ತೀವಿ. ಅಲ್ಲ, ತಿಪ್ಪೆ ಗೊಬ್ಬರ ಏನಾದರೂ ಹಾಕಿದ್ರೆ? ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ, ಮೊಟ್ಟೆ ಕೋಳಿ ಗೊಬ್ಬರ ಹಾಕಿದ್ವಿ. ಕೋಳಿ ಗೊಬ್ಬರ? ಕೋಳಿ ಗೊಬ್ಬರ ಹಾಕಿದ್ವಿ. ಎಷ್ಟು ಲೋಡ್ ಹಾಕಿದ್ರೆ? ಇದಕ್ಕೆ 2 ಎಕರೆಗೆ 5 ಟನ್ ಹಾಕಿದ್ವಿ. 2 ಎಕರೆಗೆ? ಅಂದರೆ ಬೇಸಿಗೆಯಲ್ಲಿ ಹಾಕಿದ್ದೆ ಈರುಳ್ಳಿ ಬೆಳೆಗೆ. ಈರುಳ್ಳಿ ಮಳೆ ಬಂದು ಸ್ವಲ್ಪ ಫೇಲ್ಯೂರ್ ಆಗಿಬಿಡ್ತಲ್ಲ, ಹಂಗಾಗಿ ಇಮಿಡಿಯೇಟ್ಲಿ ಎಲ್ಲ ಈ ಮುಂಗಾರಿಯಲ್ಲಿ ಈರುಳ್ಳಿ ಫೇಲ್ ಆಗಿಬಿಡ್ತು, ಭಾಳ ಕೊಳ್ತೋಗ್ಬಿಡ್ತು. ಆ ಕೊಳ್ತೋಗಿದ್ದಕ್ಕೆಲ್ಲ ರೋಟ್ ಹೊಡಿಸ್ಬಿಟ್ಟು, ಹಂಗೆ ರೋಟ್ ಹೊಡಿಸ್ಬಿಟ್ಟು ನೆಕ್ಸ್ಟ್ ಕೋಸ್ ನಾಟಿ ಮಾಡ್ತೀನಿ. ಹಾಂ. ಬಯೋ ಫರ್ಟಿಲೈಸರ್ಸ್ ಏನಾದರೂ ಯೂಸ್ ಮಾಡಿದ್ರೆ? ಇಲ್ಲ, ಜೈವಿಕ ಗೊಬ್ಬರ ಇಲ್ಲಿ ಸಿಗೋದು ಸ್ವಲ್ಪ ಅಲ್ಲ, ಸಿಗ್ತದೆ, ಒಂದು ಸ್ವಲ್ಪ ಮಾಹಿತಿ ಕೊರತೆ ಇತ್ತು ಅಂತ ಕಾಣುತ್ತೆ. ಅದೇ ಮಾಹಿತಿ ಕೊರತೆ ಭಾರಿ ರೇಸ್. ಈಗ ನಮ್ಮ ವಿದ್ಯಾರ್ಥಿಗಳು ಅದ್ರ ಪರವಾಗಿ ಎಲ್ಲ ನಿಮಗೆಲ್ಲ ಒಂದು ಮಾಹಿತಿ ಕೊಡ್ತಾರೆ, ಜೈವಿಕ ಗೊಬ್ಬರಗಳು ಅದರ ಪ್ರಾಮುಖ್ಯತೆ ಏನು, ಅದ್ರ ಬಗ್ಗೆ ಎಲ್ಲ ಕೇಳ್ಕೊಳ್ಳಿ. ಅದು ಅದರ ಮಹತ್ವ ಬಹಳ ಇದೆ, ಜೈವಿಕ ಗೊಬ್ಬರಗಳು. ಇದೆ ಸರ್, ಮಹತ್ವ ಬಹಳ ಇದೆ, ಅನುಕೂಲ ಆಗುತ್ತೆ ಅಂತ ಅಂತಾರೆ. ಆದರೆ ಅದನ್ನ ರೈತರು ಮಾಡ್ಕೊಳಕ್ಕೆ ಸ್ವಲ್ಪ ಇಲ್ಲ, ಮಾಡಿಕೊಂಡ್ರೆ ಬಹಳ ಉತ್ತಮ. ಅದರ ಪ್ರಭಾವ ಬಹಳ ಬೀರ್ತದೆ ಇಳುವರಿ ಮೇಲೆ. ನಾವು ಸ್ಟಾರ್ಟಿಂಗ್ ಟ್ಯಾಕ್ಟ್ರಿ ಕಲ್ಟಿವೇಟರ್ನಲ್ಲಿ ಒಂದು 3 ಕ್ವಿಂಟಲ್ 6 ಪ್ಯಾಕೆಟ್ ಗೊಬ್ಬರ DAP ಹಾಕಿದ್ವಿ ಸ್ಟಾರ್ಟಿಂಗು. ಆಮೇಲೆ ನಾಟಿ ಮಾಡಿ 15 ದಿನಕ್ಕೆ 20-20-0-13 20-20-0-13 ಕೊಟ್ಟು ತಿಂಗಳು ತುಂಬುತ್ತೆ ಅನ್ಬೇಕಾದ್ರೆ ನೆಕ್ಸ್ಟ್ 2 ಪ್ಯಾಕೆಟ್ ಪೊಟ್ಯಾಶು, ಆಮೇಲೆ 15-15 ಗೊಬ್ಬರ, ಅದೊಂದು 2 ಪ್ಯಾಕೆಟ್ ಪೊಟ್ಯಾಶು, ಒಂದು 12 ಪ್ಯಾಕೆಟ್. ಸರಿ ಕಳೆಗಳ ತೆಗೆಸಿದ್ರ? ಇಲ್ಲ, ಒಂದು ಸತಿ ಕಳೆ ತೆಗೆಸಿದ್ವಿ. ಒಂದು ಸರಿ ತಿಂಗಳಿಗೆ ಒಂದು ಸತಿ ಕಳೆ ತೆಗೆಸಿದ್ವಿ. 25 ದಿನಕ್ಕೆ ಒಂದು ಸರಿ ಕಳೆ ತೆಗೆಸಿದ್ದೀನಿ ಅಷ್ಟೇ, ಮತ್ತೇನು ಕಳೆ ತೆಗೆಸಿಲ್ಲ. ಎಲೆ ಮುಚ್ಕೊಂಡ್ಬಿಡ್ತದೆ, ಸ್ಪ್ರೆಡ್ ಆಗಿ ಹಳೆ ಎಲೆ ಸ್ಪ್ರೆಡ್ ಆಗಿಬಿಡ್ತದೆ, ದೊಡ್ಡದಾಗಿಬಿಡ್ತಲ್ಲ, ಹಂಗಾಗಿ ಕಳೆಯನ್ನು ಹುಟ್ಟೋದಿಲ್ಲ, ಕಳೆ ಕಂಟ್ರೋಲ್ ಆಗುತ್ತೆ. ಎಷ್ಟು ದಾಯ ಕೊಟ್ಟಿದ್ರಿ ಇದಕ್ಕೆ? ಇದು ಅಗಲ 12 ಅಡಿ ಸರ್, 1 ಅಡಿ. ಹಿಂಗೆ 7 ಸೆಂಟಿಮೀಟ್ರು 8 ಸೆಂಟಿಮೀಟ್ರ್ ಇದೆ. 8 ಸೆಂಟಿಮೀಟ್ರ್? ಹಾಂ. ಗಿಡದಿಂದ ಗಿಡಕ್ಕೆ 8 ಸೆಂಟಿಮೀಟ್ರ್ ಕೊಟ್ಟಿದ್ರಿ. ಇದು
ಒಂದಡಿ ಕೊಟ್ಟಿದ್ರಾ? ಒಂದು ಅಡಿ ಕೊಟ್ಟಿದ್ದೀವಿ ಸರ್. ಇನ್ನೂ ಒಂದು 14 ಇಂಚ್ ಕೊಡ್ಬೇಕಂತಾರೆ. ಕೊಡಬೇಕಾಗಿತ್ತು ಇನ್ನು ಸ್ವಲ್ಪ. ಅಂದ್ರೆ ಸ್ವಲ್ಪ ಅಗಲ ಆಗಬೇಕಾಗಿತ್ತು, ದೊಡ್ಡ ಸೈಜ್ ಅಂತಾರೆ. ಆದರೆ ನಮಗೆ ಆ ದಾಯದ್ದು ಬೇಸಾಯ ಯಾವ ಸಿಗಲಿಲ್ಲ ಇಲ್ಲಿ. 1.5 ಅಡಿ ಬೆಡ್ಡು ಮತ್ತೆ ಒಂದು 15 ಸೆಂಟಿಮೀಟ್ರ್ ದಾಯ ಕೊಟ್ಟುಬಿಟ್ರೆ ಗಿಡದಿಂದ ಗಿಡಕ್ಕೆ ಗಿಡ ಬಹಳ ಚೆನ್ನಾಗಿ ಬರ್ತದೆ. ಹಂಗಾಗಿ ಈಗ ಚೆನ್ನಾಗಿ ಬಂದಿದೆ ಅಂತಂದು ಹೇಳ್ತದೆ ಸರ್. ಬಂದು ನೋಡ್ಕೊಂಡು ಹೋಗ್ತದಾರೆ. ಈ ತೋಟಗಾರಿಕೆಯರು ಬೇರೆ ಬಂದಿದ್ದರು, ತೋಟಗಾರಿಕೆಯರು ಬಂದಿದ್ದರು. ಚೆನ್ನಾಗಿದೆ ಕೋಸು, ಒಂದು ಡೆಮೋ ಕೊಡ್ತೀವಿ ಬರ್ರಿ ಅಂದರು. ಬೇಡ ಸರ್, ನಿಮ್ಮ ಡೆಮೋ ಬಂದಿರ ನೋಡ್ಕೊಳ್ರಿ ಹೋಗ್ರಿ, ಡೆಮೋ ಏನು ಬೇಡ ಅಂತಂದು ಹೇಳಿ ಕಳಿಸಿದೆ ಅವ್ರಿಗೆ. ಇದು ಮಾರಾಟ ನಮಗೆ ಇಲ್ಲಿಗೆ ಬರ್ತಾರೆ ಅವರು, ಕಾಂಟ್ರಾಕ್ಟ್ ತೊಗೊಂಡ್ಬಿಡ್ತಾರೆ ಕೆಜಿಗಿಷ್ಟು ಅಂತ. ಇವಾಗ 8 ರೂಪಾಯಿ 9 ರೂಪಾಯಿ ನಡೀತೈತಿ ಈಗ ಅಂದರೆ ಈಗ ಸೀಸನ್ ಸ್ವಲ್ಪ ಜಾಸ್ತಿ ಇದೆ. ಈಗ ನಮ್ದು ಇನ್ನೂ ಬಂದಿಲ್ಲ, ನಮ್ದು ಇನ್ನೂ ಬರೋಕ್ಕೆ ಇನ್ನೂ 20 ದಿನ ಹೋಗ್ಬೇಕು. 20 ದಿವಸ ಹೋಗ್ಬೇಕು ಬಿಡಿ. ಇನ್ನೂ 20 ದಿನ ಹೋಗ್ಬೇಕು. ಸೈಜ್ ಇನ್ನೂ ಕಮ್ಮಿ ಇದೆ, ಒಂದೊಂದು ಬಂದಿದೆ, ಇನ್ನೂ ಬಂದಿಲ್ಲ. ಅಂದರೆ ಇನ್ನೂ 20 ದಿವಸ ಟೈಮ್ ಇದೆ. ಈಗ 50 ಇನ್ನೂ ದಪ್ಪ ಬರ್ತದೆ. 50 ಇದು ಒಟ್ಟು 80 ದಿನದ್ದು ಇದು ಕಟಿಂಗ್ಸು. 80 ದಿನದ್ದು ಈಗ 50 ದಿನ ಆಗಿದೆ. ಇನ್ನೂ ಒಂದು ತಿಂಗಳು ಬೇಕಿದೆ. ಇನ್ನೊಂದು ತಿಂಗಳಿಗೆ ಕಟಿಂಗ್ ಬಂದ್ಬಿಡ್ತೈತೆ. ಅಂದರೆ ನಮಗೆ ಇಲ್ಲಿಗೆ ಬರ್ತಾರೆ, ಹೊಲದ ಮೇಲೆ ಗಡ್ಡೆ ನೋಡಿ ಹುಳ ಬಿದ್ದಿರಬಾರ್ದು, ರೋಗ ಬಿದ್ದಿರಬಾರ್ದು. ಈಗ ನೀವು ಈ ಪೆಸ್ಟಿಸೈಡ್ಸು ಇನ್ಸೆಕ್ಟಿಸೈಡ್ಸು ಎಲ್ಲ ಎಷ್ಟು ಸಾರಿ ಹೊಡೆದಿದ್ರಿ ಸರ್? ಇದು ಈಗ 50 ದಿನಕ್ಕೆ 7 ಸಾರಿ ಸ್ಪ್ರೇ ಮಾಡಿದ್ದೀನಿ. 50 ದಿವಸಕ್ಕೆ 7 ಸಾರಿ ಸ್ಪ್ರೇ ಮಾಡಿ? 7 ಸಾರಿ ಸ್ಪ್ರೇ ಮಾಡಿದ್ದೀನಿ. ಹೆಚ್ಚು ಕಮ್ಮಿ ವಾರಕ್ಕೊಂದು 8 ದಿನಕ್ಕೊಂದು ಸಾರಿ, 8 ದಿವಸಕ್ಕೆ ಒಂದು ಸಾರಿ ಲೆಕ್ಕದಲ್ಲಿ, 8 ದಿನಕ್ಕೊಂದು ಸಾರಿ ಲೆಕ್ಕದಲ್ಲಿ ಮಾಡಿದ್ದೀವಿ. ಮಾಡಲೇಬೇಕು. ಅಲ್ಲ ಹೌದು ಬಿಡಿ, ಇದು ಭಾಳ ಇನ್ಸೆಕ್ಟ್ ಭಾಳ ಬೀಳ್ತದೆ ಇದಕ್ಕೆ. ಇದರಲ್ಲೂ ಡೈಬಂಡ್ ಅಂದರೆ ಇದು ಒಮ್ಮೆ ಏನನ್ನ ಅಟ್ಯಾಕ್ ಆಯಿತು ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದು ಅಟ್ಯಾಕ್ ಆಗೋಕ್ಕಿಂತ ಮುಂಚೆನೇ ಆ ಟೈಮಿಂಗ್ಸಿಗೆ, ಈಗ 20 ದಿನಕ್ಕೆ ಯಾವ ಔಷಧಿ ಕೊಡಬೇಕು, ತಿಂಗಳು ತುಂಬತೈತೆ ಯಾವ ಔಷಧಿ ಕೊಡಬೇಕು, ಅದು ರೋಗ ಬೀಳಲಿ ರೋಗ ಬೀಳದೇ ಇರಲಿ ಆ ಔಷಧಿ ಕೊಟ್ಟುಬಿಡ್ಬೇಕು. ಆ ಔಷಧಿ ಕೊಟ್ಟೆ ಅಂದ್ರೆ ಪೂರ್ತಿ ಕಂಟ್ರೋಲ್ ಆಗುತ್ತೆ, ಎಲ್ಲ ಕಂಟ್ರೋಲ್ ಆಗುತ್ತೆ. ನಾನು ರೋಗ ಬಿದ್ದ ಮೇಲೆ ಹೊಡೆಯೋಕೆ ಹೋಗ್ತೀನಿ ಅಂದರೆ ಅಥಾರಿಟಿ ಬರೋದಿಲ್ಲ, ಕಂಟ್ರೋಲ್ ಆಗೋದಿಲ್ಲ. ಯಾವುದು ರೋಗ ಹೆಚ್ಚಾಗಿ ಕಾಣಿಸಿರೋದು? ಈಗ ನಮ್ಮ ಇದರಲ್ಲಿ ಜಾಸ್ತಿ ಯಾವುದು ರೋಗ ಕಾಣಿಸಿಲ್ಲ. ಸ್ಟಾರ್ಟಿಂಗು ಈ ನುಸಿ ಅಂತಂದು ಬರ್ತದೆ. ಆ ನುಸಿ ಅಂದರೆ ಫಸ್ಟ್ ನೆಟ್ ಸೆಂಟ್ರ್ನಲ್ಲಿ ಬರೋದಿಲ್ಲ, ಫಸ್ಟ್ ಈ ಬದು ಮಗ್ಲ ಗಿಡ ಇರ್ತದಲ್ಲ, ಎಲ್ಲ ಕ್ರಾಪ್ಗಳಿಗೂ ನುಸಿದೆ ಸಮಸ್ಯೆ. ಆ ನುಸಿ ಬರೋದಕ್ಕೆ ಅರುಗ್ನಾಗ ಫಸ್ಟ್ ಕಾಣ್ಬಿಡ್ತದೆ ನಮಗೆ. ಅರುಗ್ನ ಫಸ್ಟ್ ಕಾಣ್ತಾರೆ ಮಾಡ್ತೀವಿ, ಫಸ್ಟ್ ಸ್ಟಾರ್ಟಿಂಗ್ ಹೊಡೆಯೋದೇ ನುಸಿಗೆ. ನಾವು ಈ ಕಾನ್ಫಿಡಾರ್ ಹೊಡೆದು ನಡಿ ಅಂತೀವಿ, ಅವಾಗ ಒಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಆಮೇಲೆ ಒಂದೊಂದೇ ಆಮೇಲೆ ಈ ಆಗ್ರಾದಲ್ಲಿ ಬೆಂಜಾವಿಟ್ಟು ತಗೊಂಬಂದು ಹೊಡಿತೀವಿ. ಎಮಾಮಿಟ್ಟಿನ ಬೆಂಜಾವಿಟ್ಟು, ಈ ರೈಫರ್ ಅಂತಂದೇಳಿ ಅದನ್ನು ಸಿಂಪಡಿಸಿದ್ದೀನಿ. ಸಣ್ಣ ಸಸಿ ಇದ್ದಾಗ ಅದನ್ನು ಸಿಂಪಡಿಸಿದ್ದೆ. ಈಗ ದೊಡ್ಡದಾದಂಗೆಲ್ಲ ಸ್ವಲ್ಪ ಕಾಸ್ಟ್ಲಿದು ತಗೊಂಬಂದು ಹೊಡಿತಾ ಇದ್ದೀವಿ. ರೋಗ ಕಂಟ್ರೋಲ್ ಅಥಾರಿಟಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅಂದರೆ ರೈತರಿಗೆ ಭಾಳ ಅನುಕೂಲ. ಅಂದರೆ ಲೇಬರ್ಸ್ ಖರ್ಚು ಕಮ್ಮಿ, ಲೇಬರ್ ಖರ್ಚು. ನಾವೇನು ಇತ್ತೀಚೆಗೆ ಸಮಸ್ಯೆ ಆಗ್ತಾ ಇರೋದು ರೈತನಿಗೆ, ಒಂದು ವೀಡ್ಸ್, ಲೇಬರ್ಸ್, ಎರಡನೇದು ಕಳೆ, ಅದ ಮೂರನೇದು ಹೆಂಗೋ ಒಂದು ಮಾಡ್ಕೊತೀವಿ, ಬಟ್ ಮಾರ್ಕೆಟ್ ಈ 3 ಸಮಸ್ಯೆಗಳು ನಾವು ಬಗೆಹರಿಸ್ಕೊಂಡ್ರೆ. ಆದರೆ ರೈತರಿಗೆ ಆದಷ್ಟು ಒಂದು 40% ಲಾಭ ಅಷ್ಟೇ ಸರ್. ರೈತ ಯಾವುದೇ ಬೆಳೆ ಬೆಳೀಲಿ ರೈತಿಗೆ ಸಿಗೋದೇ 40%. ಇನ್ನು ಉಳಿದಿದ್ದೆಲ್ಲ ಮಧ್ಯವರ್ತಿಗಳಿಗೆ ಎಲ್ಲರೂ ಇದರಿಂದನೇ ಬದುಕಬೇಕಲ್ಲ, ರೈತರಿಂದನೇ ಬದುಕಬೇಕಲ್ಲ, ಹಂಗಾಗಿ ಹೋಗ್ಬಿಟ್ಟಿದೆ. ಒಂದು ಪೆಸ್ಟಿಸೈಡ್ ಅಂಗಡಿ ನಡಿಬೇಕಂದ್ರೆ ರೈತ ಬೇಕು, ಗೊಬ್ಬರದ ಅಂಗಡಿ ನಡಿಬೇಕಂದ್ರೆ ರೈತ ಬೇಕು, ಒಂದು ಇದು ತಿಪ್ಪೆ ಗೊಬ್ಬರ ತಗೋಬೇಕು ಅಂದ್ರೆ ರೈತ ಬೇಕು. ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಈ ಸರಿ ಒಂದು 60 ಟನ್ನಿಗೆ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. 60 ಟನ್ನಿಗೆ 90,000 ಸಸಿ ಹಾಕಿರೋದು. ಒಂದು 10,000 ಓಪ್ಲೆಸ್ ಅನ್ಕೋಣ ಸಸಿ ನಾಟಿ ಮಾಡ್ಬೇಕಾದ್ರೆ. ಈ ಟ್ಯಾಕ್ಟ್ರಿ ಜಾಡಲ್ಲಿ ನಾಟಿ ಮಾಡ್ತೀವಿ. ಹೌದು 10,000 ಗಿಡ ಹೋಗಿರ್ತದೆ ಬಿಡಿ. ಒಂದು 80,000 ಸಸಿ ನಾಟಿ ಇದೆ. ಅದರಲ್ಲಿ ಕೆಲವು ಸಸಿ ಈಲ್ಡ್ ಚೆನ್ನಾಗಿ ಬರ್ತದೆ, ಕೆಲವು ಬರ್ದಂಗೆ ಹಂಗೆ ನಿಲ್ತದೆ ಗಿಡ. ಅಂಥದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡಿ ಒಟ್ಟಿ ಒಂದು ಗಡ್ಡಿಗೆ ಒಂದು 3/4 kg ಬರ್ತದ. 1 kg 1 kg 3/4 kg 1/4 kg ಆವರೇಜ್ 1 kg. ಆವರೇಜ್ 60,000 ಸಸಿ ಲೆಕ್ಕ ಕಟ್ಟಿದ್ದೀನಿ ಈಗ. 60 ಟನ್
ಕಪ್ಪು ಕಟ್ಟಿದ್ದೀನಿ. ಕಂಪಲ್ಸರಿ ನಮಗೆ 5,000 ರೂಪಾಯಿ 5 ರೂಪಾಯಿ ರೇಟ್ ಸಿಕ್ಕರು 1 kgಗೆ 1 kgಗೆ ನಮಗೆ 1.5 ಖರ್ಚು 1.25 ಖರ್ಚಾಗಿರುತ್ತೆ. 1.25 ಕೈ ಸಿಗುತ್ತೆ 60 3 ಲಕ್ಷ. ಒಂದು ಕಾಲು ಅದ್ರ ಮೇಲ್ಪಟ್ಟು ಖರ್ಚು ಅದ್ರ ಒಳಪಟ್ಟು ಏನನ್ನ ರೇಟ್ ಆಯ್ತು ಅಂದರೆ ರೈತನಿಗೆ ಏನು ಸಿಗುತ್ತೆ ಎಲ್ಲ ಮೈ ಮೇಲೆ. ಅದು 5 ರೂಪಾಯಿ ಮೇಲೇ ಸಿಗ್ಬೇಕು, ಏನು ಸಿಕ್ಕರು ನಮಗೆ. ಅದು ಹೆಚ್ಚಿಗೆ ಎಷ್ಟು ಸಿಗುತ್ತೋ ಅಷ್ಟು ರೈತನಿಗೆ ಲಾಭ ಇದೆ. ಹಾಂ, ಲಾಭ ಇರ್ತದೆ. ಒಂದು ಸರಿ ಮಾರಿದಾಗ 18 ರೂಪಾಯಿ ಸಿಕ್ಕಿತ್ತು, ಒಳ್ಳೆ ಲಾಭ ಇತ್ತು. 1 ಎಕರೆಯಲ್ಲಿ ಖರ್ಚು ತೆಗೆದು 2 ಲಕ್ಷ ರೂಪಾಯಿ ಲಾಭ ಸಿಕ್ತು 1 ಎಕರೆಗೆ. ಪರವಾಗಿಲ್ಲ, ಸಿಗುತ್ತೆ. ಇನ್ನೊಂದು ನಾವು ಜಾಸ್ತಿ ರೈತರ ಕಾಣೋದು ನಮ್ಮ ಮನೆ ಬರ ಅಂತ ನಮಗೆ ಅರ್ಥದಿತ್ತು ಅದೇನೋ ಆದರೆ ಏನಂದರೆ ಬೆಳೆಯೋ ಕರ್ತವ್ಯ ನಮ್ಮದು. ಆ ಟೈಪ್ ಬೆಳೆಸ್ಬೇಕು, ಮಕ್ಕಳು ಸಾಕಬೇಕು. ಈಗ ರೈತ ನೋಡ್ರಿ, ಎಷ್ಟೇ ಲಾಸ್ ಆದರೂ ಲಾಭ ಆದರೂ ಬೆಳಿತಾನೆ, ಲಾಸ್ ಆದರೂ ಕೂಡ ಬೆಳಿತಾನೆ. ಹೌದು, ಅವನು ವೃತ್ತಿ, ಅದು ವೃತ್ತಿ. ಆ ವೃತ್ತಿ ಬಿಟ್ಟು ಹೋಗಲ್ಲ. ನೀವು 4 ಕ್ರಾಪ್ ಫೇಲ್ಯೂರ್ ಆಗಲಿ ಬಿಡ್ರಿ, ಅದನ್ನ ಹೊರತು ಅವರು ಅಗ್ರಿಕಲ್ಚರ್ ಮಾಡೋದು ಬಿಡಲ್ಲ. ಅದು ಕಸುಬು, ಉದ್ದಿಮೆ, ಜೀವನನೇ ಅದು. ಅದಕ್ಕೆ ನೀವು ಅಷ್ಟೇ ಹುಡುಗರು, ಗೊತ್ತಾಯ್ತಾ? ಇದ್ರ ಬಗ್ಗೆ ಮಾಹಿತಿ ಗೊತ್ತಾಯ್ತಲ್ಲ. ಇದರಲ್ಲಿ ಏನು ಲೋಪದೋಷಗಳಿದೆ, ನೀವು ಇದರಲ್ಲಿ ಏನು ಹೇಳ್ಬೋದು ರೈತರಿಗೆ ಅನ್ನೋದ್ರ ಬಗ್ಗೆ ನೀವು ಕ್ಲೀನಾಗಿ ಕ್ರಾಪ್ ಸೆಮಿನಾರ್ ಮಾಡಿ ಇವರಿಂದ 4 ಜನಕ್ಕೆ ಮತ್ತೆ ಸಹಾಯ ಆಗುತ್ತೆ. ಹೌದಾ? ಈ ಡೆಮೋಯಿಂದ 4 ಜನಕ್ಕೆ ಮತ್ತೆ ಸಹಾಯ ಆ ಥರ ಮಾಡಿ.